ಖಾಸಗಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಮಹಿಳೆಯ ಸಾವು ಆರೋಪ. ನಗರದಲ್ಲಿ ಮಾದಿಗ ಸಮಾಜದಿಂದ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಕಲಬುರಗಿ ನಗರದ ಕುಸ್ನೂರು ರಸ್ತೆಯಲ್ಲಿರುವ ಸುರಕ್ಷಾ ಆಸ್ಪತ್ರೆಯ ಡಾಕ್ಟರ್ ಚಂದ್ರಿಕಾ ಮತ್ತು ಇದು ಒಂದು ಹೊಸ ಥರದ ಹೋರಾಟ. ಇದು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇಷ್ಟು ದಿವಸ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ, ನಮಗೆ ನ್ಯಾಯ ಕೊಡ್ಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ. ಹೆರಿಗೆ ಬಾಣತಿ ಏನಪ್ಪ ಅಂತಂದ್ರೆ ಸಾಯ್ತಾಳಂಬತ್ತು ಸುದ್ದಿ ಕೇಳಿದ್ದೀವಿ ನಾವು. ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ದುಡ್ಡು ತಿಂದು ಏನಪ್ಪ ಅಂತಂದರೆ ನಿರ್ಲಕ್ಷ್ಯ ಮಾಡಿ ಒಬ್ಬ ಸಹೋದರಿಗೆ ಏನಪ್ಪ ಅಂತಂದರೆ ಕೊಲೆ ಮಾಡ್ತಾಳಂತಂದರೆ, ಇಂಥ ನಾಲಾಯಕ್ ಡಾಕ್ಟರ್ ಯಾರು ಚಂದ್ರಿಕಾ ಅಂತಕ್ಕಂಥಕ್ಕಿ ಅವ್ರಿಗೆ ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಈ ಜಿಲ್ಲಾ ಆಡಳಿತಾಧಿಕಾರಿಗಳಾಗಿರ್ಬೋದು, ಅವ್ರ ಆಕೆಗೆ ಸಸ್ಪೆಂಡ್ ಮಾಡಬೇಕು. ಮತ್ತು ಅದು ಆಸ್ಪತ್ರೆಯನ್ನು ಸುರಕ್ಷಾ ಅಂತೀನಿ ಹೆಸರಿದ್ರೆ ಅದು ಅಸುರಕ್ಷಿತವಾಗಿರುವುದರಿಂದ ಅದು ಕೂಡಲೇ ಬಂದ್ ಮಾಡಬೇಕು. ಆಕಿಂದ ಸರ್ಕಾರಿ ನೌಕರಿಯಿಂದ ಏನಪ್ಪ ಅಂದ್ರೆ ವಜಾ ಮಾಡ್ಬೇಕಂತಕ್ಕಂಥ ಒಂದು ವಿಷಯದಿಂದ ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಇದು ಹೊಸ ಹೋರಾಟವನ್ನು ಮಾಡ್ತಾ ಇದ್ದೀನಿ. ಎಲ್ಲಿವರೆಗೆ ಜಿಲ್ಲಾಧಿಕಾರಿ ಬರುವುದಿಲ್ಲ, ಎಲ್ಲಿವರೆಗೆ ನನ್ನ ಸೋದರಿಗೆ ನ್ಯಾಯ ಸಿಗೋದಿಲ್ಲ, ಎಲ್ಲಿವರೆಗೆ SP ಬಂದು ಏನಪ್ಪ ಅಂತಂದ್ರೆ ಯಾವ ರೀತಿ ಆಶ್ವಾಸನೆ ಕೊಟ್ಟಾನ, ಯಾವ ಶಿವಕುಮಾರ್ ಅಂತಕ್ಕಂಥವ ನಮ್ಮ ಜನಾಂಗದ ಮೇಲೆ ಏನಪ್ಪ ಅಂದ್ರೆ ಅನ್ಯಾಯ ಮಾಡ್ಯಾನ, ಹಲ್ಲೆ ಮಾಡ್ಯಾನ, ಅವನ ಮ್ಯಾಗ ಅಟ್ರಾಸಿಟಿ ಕೇಸ್ ಬುಕ್ ಆಗಬೇಕು. ಆಗೋವರೆಗೆ ಏನಪ್ಪ ಅಂದ್ರೆ ನಾನು ಹೀಗೆ ಬಿದ್ದಿರ್ತೀನಿ, ಅದಕ್ಕೆ ಏನೇ ಬರಲಿ ನಾನು ಎದುರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಬಿಡೋದಿಲ್ಲ. ನಾವು ಈ ಹೋರಾಟಕ್ಕೆ ಏನಪ್ಪ ಅಂದ್ರೆ ನಾನು ಎಲ್ಲ ನನ್ನ ಮಾದಿಗ ಬಂಧುಗಳಿಗೆ ಹೇಳ್ತಾ ಇದ್ದೀನಿ, ಈ ರಸ್ತೆ ಬಂದ್ ಮಾಡಲೇಬೇಕು. ಈಗ ಈ ರಸ್ತೆ ನೀವು ಬಂದ್ ಮಾಡಲಿಲ್ಲ ಅಂತಂದ್ರೆ ನಮಗೆ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥ ಮಾತಾಡ್ತೀನಿ. ಯಾಕಂದ್ರೆ ಈಗಾಗಲೇ ವಿಧಾನಸಭೆಯಲ್ಲಿ ಪ್ರಚಾರಕ್ಕೆ ಏನಪ್ಪ ಅಂದ್ರೆ ಇವತ್ತಿನ ದಿವಸ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಛಲವಾದಿ ನಾರಾಯಣಸ್ವಾಮಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದು ಒಂದು ಬಹಳ ಅನ್ಯಾಯವಾದ ಕೊಲೆ, ಒಂದೇನಪ್ಪ ಅಂದ್ರೆ ಅಮಾನುಷ್ಯವಾಗ ಕೊಲೆ. ಸುಮಾರು ಒಂದು 25 ವರ್ಷದ ಹುಡುಗಿದೇನಪ್ಪ ಅಂದ್ರೆ ಇವತ್ತಿನ ದಿವಸ ಈ ಡಾಕ್ಟರ್ ಕೊಲೆ ಮಾಡಿರ್ತಾಳಂತಂದ್ರೆ ಅದಕ್ಕೆ ನ್ಯಾಯ ನಮಗೆ ಸಿಗಲೇಬೇಕನ್ನಕ್ಕಂಥ ಉದ್ದೇಶದಿಂದ ಏನಪ್ಪ ಅಂದ್ರೆ ನಾವು ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ಹೆಸರು ರಾಜೀವ್ ಮುಕ್ಕಣ್ಣ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಹೋರಾಟಗಾರ. ದಿನಾಂಕ 2/3/2025 ಏನು ಜ್ಯೋತಿ ಗಂಡ ಪರಮೇಶ್ವರ್ ಕಟ್ಟಿಮನಿ ಅಂಥೇಳಿ ಏನು ಸುರಕ್ಷಾ ಒಂದು ಕಲಬುರಗಿ ನಗರದ ಹೊರಯದಲ್ಲಿರುವಂಥ ಕುಸ್ನೂರು ರಸ್ತೆಯಲ್ಲಿರುವಂಥ ಸುರಕ್ಷಾ ಆಸ್ಪತ್ರೆ, ಇದು ಸುರಕ್ಷಾ ಆಸ್ಪತ್ರೆ ಅಲ್ಲ, ಇದು ಅಸುರಕ್ಷಾ ಆಸ್ಪತ್ರೆ ಅಂತ ಹೇಳಬೇಕಾಗ್ತದೆ. ಇದು ಜನರ ಒಂದು ಪ್ರಾಣ ತಗೊಂಥ ಅಸುರಕ್ಷಾ ಆಸ್ಪತ್ರೆ ಅಂತ ಹೇಳಬೇಕಾಗ್ತದೆ. ಅಲ್ಲಿರುವಂಥ ಡಾಕ್ಟರ್ ಏನು ಚಂದ್ರಿಕಾ ಕೋಡ್ಲಾ ಅಂಥೇಳಿ ಏನು ಡಾಕ್ಟರ್ ಇದ್ದಾರೆ, ಅವರು ಒಂದು ಏನು ಬೇಜವಾಬ್ದಾರಿಯಿಂದ ಇವತ್ತು ಚಂದ್ರಿಕಾ ಏನು ಜ್ಯೋತಿ ಗಂಡ ಪರಮೇಶ್ವರ್ ಅವರ ಪ್ರಾಣ ಹೋಗಿದೆ ಅಂತ ಹೇಳಬೇಕಾಗ್ತದೆ. ಇವತ್ತು ಈ ಗುಲ್ಬರ್ಗ ಜಿಲ್ಲಾ ಆಡಳಿತ ಇವತ್ತು ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ಇವತ್ತು ನಾವು ಯಾವುದೇ ಪಕ್ಷ ಅಂತ ಹೇಳ್ತಿಲ್ಲ, ಯಾವ ಕಾಂಗ್ರೆಸ್ನವರನ್ನೂ ಅಲ್ಲ, ನಾವು BJPದವರು ಅಲ್ಲ, ಜನತಾದಳದವರು ಅಲ್ಲ. ಇವತ್ತು ಗುಲ್ಬರ್ಗದಲ್ಲಿ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಹಿಡಿದು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಂಪೂರ್ಣ ಪೊಲೀಸ್ ವ್ಯವಸ್ಥೆ ಹದಗೆಟ್ಟದ. ಇವತ್ತೇನು MB ನಗರದ ಏನು PI ಇನ್ಸ್ಪೆಕ್ಟರ್ ಶಿವಾನಂದ್ ವಾಲಿಕರ್ ಅಂತೇಳಿ ಇವತ್ತು ಆ ಒಂದು ಡಾಕ್ಟರ್ ಮಾತಿಯನ್ನು ಕೇಳಿ ಒಂದು ಮಾದಿಗ ಸಮುದಾಯದವರ ಮೇಲೆ ಇವತ್ತು ಹಲ್ಲೆ ಮಾಡುವಂಥ ಕೆಲಸ ಇವತ್ತು ಶಿವಾನಂದ ಪಾಟೀಲ್ ಮಾಡೋದು. ಕೂಡಲೇ ಅವನನ್ನು ಅಮಾನತು ಮಾಡಬೇಕು. ಇವತ್ತು ನಾವತ್ತು ಜಿಲ್ಲಾಡಳಿತ ಹೇಳ್ತೀವಿ,
ಇವತ್ತು ಪೊಲೀಸ್ ಕಮಿಷನರ್ ಅವ್ರ ಮುಖಾಂತರ ನಾವು ಹೇಳ್ತೀವಿ, ಕೂಡಲೇ ಶಿವಾನಂದ್ ವಾಲಿಕರ್ನ ಅಮಾನತು ಮಾಡಬೇಕು. ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲೆ ಆಗಬೇಕು. ಇದು ಇಲ್ಲಿಗೆ ನಿಂದಿರುವಂಥ ಹೋರಾಟ ಅಲ್ಲ. ಈಗಾಗಲೇ ನಮ್ಮ ದಲಿತ ಸೇನೆ ರಾಜ್ಯಾಧ್ಯಕ್ಷರು ಹನುಮಂತ ಯಲಸಂಗಿ ಸಾಹೇಬರು ನಮ್ಮನ್ನು ಕರೆ ಕೊಟ್ಟಿದ್ದಾರೆ. ಇದು ಬರೀ ಗುಲ್ಬರ್ಗ ಅಲ್ಲ, ಇಡೀ ಎಲ್ಲ ತಾಲೂಕು ಮಟ್ಟಗಳಲ್ಲಿ, ಎಲ್ಲ ಜಿಲ್ಲಾ ಮಟ್ಟ 30 ಜಿಲ್ಲೆಗಳಲ್ಲಿ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದೊಂದು ಹೋರಾಟ. ಈ ಒಂದು ಜ್ಯೋತಿಗಂಡ ಪರಮೇಶ್ವರ್ ಅವರಿಗೆ ನ್ಯಾಯ ಸಿಗುವವರೆಗೂ ನಿರಂತರವಾಗಿ ಇವತ್ತು ದಲಿತ ಸೇನೆ ಆಗಿರ್ಬೋದು, ಇವತ್ತು ಮಾದಿಗ ಸಮುದಾಯದವರಾಗಿರ್ಬೋದು, ಇವತ್ತು DSS ಸಂಘಟನೆ, ಎಲ್ಲ ಸಂಘಟನೆಗಳು ಕೂಡಿ ಇವತ್ತು ಜ್ಯೋತಿ ಅವರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಕೂಡಲೇ ಏನು ಎಂ ಬಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಮಾನತ್ ಆಗಬೇಕು, ಅವನ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು. ಇವತ್ತು ಆ ಡಾಕ್ಟರ್ ಹತ್ರ ಎಷ್ಟು ದುಡ್ಡು ತೊಗೊಂಡಿದ್ದಾನೆ ಇದು ನಮಗೆ ಗೊತ್ತಾಗಬೇಕು. ಇವತ್ತು ಆ ದುಡ್ಡು ತಿಂದು ಇವತ್ತು ಆ ಒಂದು ಹೆಣ್ಣು ಮಗಳ ಇನ್ನೂ ಭಾಳ ಬದುಕಬೇಕಾಗ ಹೆಣ್ಣು ಮಗಳನ್ನ ಇವತ್ತು ಪ್ರಾಣ ಹೋಗಿದೆ. ಎಷ್ಟು ದುಡ್ಡು ಕೊಟ್ಟರು ಆ ಜೀವ ನಮಗೆ ಬರಲ್ಲ. ಕೂಡಲೇ ಇದಕ್ಕೆ ನ್ಯಾಯ ಸಿಗಬೇಕಂಥೇಳಿ ನಮ್ಮದು ಹೋರಾಟ ಇದೆ, ನಮ್ಮದು ಮನವಿ ಕೂಡ ಇದೆ. ಇವತ್ತು ಹಾಂ ಸರ್ ಹೇಳಿ. ಇವತ್ತು ನಮ್ಮ ಹೋರಾಟ ಒಬ್ಬ ನಮ್ಮ ಮನೆ ಮಗಳು ಜ್ಯೋತಿಗಂಡ ಪರಶುರಾಮ್ ಕಟ್ಟಿಮನಿ ಅಂತಕ್ಕಂಥವರು ಸುರಕ್ಷೆ ಆಸ್ಪತ್ರೆಯಲ್ಲಿ ಡೆಲಿವರಿಗೋಸ್ಕರ ಹೋಗಿ ಅವರ ಡಾಕ್ಟರ್ ಚಂದ್ರಿಕಾ ಅವರ ಒಂದು ಅಲಕ್ಷ್ಯತನದಿಂದ ಇವತ್ತ ನಮ್ಮ ಆ ಹೆಣ್ಣುಮಗಳು ಪ್ರಾಣವನ್ನು ಬಿಟ್ಟಿದ್ದಾಳೆ. ಅದಕ್ಕೆ ಕಾರಣಕ್ಕಂತವರು ಆ ಡಾಕ್ಟರ್ ಚಂದ್ರಿಕಾ ಅಂತಕ್ಕಂಥವ್ರು ಆ ಸುರಕ್ಷಾ ಆಸ್ಪತ್ರೆಯ ಮುಖ್ಯಸ್ಥರು ಕೂಡ ಅವರು. ಅಂಥದ್ರಲ್ಲಿ ನಮ್ಮ ಜೀವ ಕಳ್ಕೊಂಡ್ಮೇಲೆ ನಮ್ಮ ಕುಟುಂಬ ಕಟ್ಟಿಮನಿ ಕುಟುಂಬಸ್ಥರು ಏನಾಗಿದೆ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ ಅವ್ರ ಮೇಲೆ ಕೂಡ ಆ ಲಿಮಿಟ್ ಬಿಟ್ಟು ಆ ಲಿಮಿಟೇ ಬರೋದಿಲ್ಲ. MB ನಗರ್ ಪೊಲೀಸ್ ಸ್ಟೇಷನ್ CPI ಅಂತಕ್ಕಂಥ ಶಿವಾನಂದ್ ವಾಲಿಕರ್ ಅಂತವರು ಒಂದು ಕುಡಿದ ಅಮಲಿನಲ್ಲಿ ನನಗನ್ನಿಸ್ತದೆ ಅವ್ರು ಮಾಡಿದ್ ನೋಡಿದ್ರೆ ಕುಡ್ದೇ ಮಾಡ್ಯಾರಂತ ಅನಿಸ್ತದೆ. ಯಾಕಂದ್ರೆ ಒಬ್ಬ CPI ಆಗಿ ಆ ರೀತಿ ಅನುಚಿತವಾಗಿ ಅಸಭ್ಯ ವರ್ತನೆ ಮಾಡ್ತಕ್ಕಂಥದ್ದು ನೋಡಿದ್ರೆ ಅವರು ದಾರು ಕುಡಿದು ಬಂದಾರಂತಕ್ಕಂಥದ್ದು ನಮ್ಮ ವಾದ. ಯಾಕಂತ ಹೇಳಿದ್ರೆ ಇವತ್ತಿನ ದಿನ ಮಾದಿಗ ಸಮುದಾಯದವರು ಎಲ್ಲ ನಮ್ಮ ಮುಖಂಡರು ಕೂಡ ಅಲ್ಲಿ ಹೋಗಿದ್ದಾರೆ. ಎಲ್ಲರಿಗೂ ಕೂಡ ಅವರು ಲಾಠಿಯ ರುಚಿಯನ್ನು ತೋರಿಸಿ ಓಡಿಸಿ ಹಾಕಿದ್ರು ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳ್ಬೇಕಾಗ್ತದೆ. ಅದಕ್ಕೆ ನಾವು ಕೂಡ ಮಾದಿಗ ಸಮಾಜ ಮತ್ತು ಎಲ್ಲ ಸಮುದಾಯದ ಸಂಘಟನೆಯ ಮುಖ್ಯಸ್ಥರು ನಾವು ಅದಕ್ಕೆ ಖಂಡಿಸ್ತೇವೆ. ಇನ್ನೊಂದು ಆ ಶಿವಾನಂದ ವಾಲಿಕರ್ ಅಂತಕ್ಕಂಥವರು ಜಾತಿ ನಿಂದನೆ ಕೂಡ ಮಾಡಿದ್ದಾರೆ. ಆ ಜಾತಿ ನಿಂದನೆ ಕೇಸ್ ಕೂಡ ಅವ್ರ ಮೇಲೆ ದಾಖಲೆ ಮಾಡಿ ಅವರನ್ನು ಸೇವೆಯಿಂದ ಕೂಡಲೇ ಅಮಾನತುಗೊಳಿಸಬೇಕು. ಮತ್ತು ಸುರಕ್ಷೆ ಆಸ್ಪತ್ರೆಯನ್ನು ಏನು ಅನುಮತಿ ನೀಡಿದಿರಿ ಆ ಅನುಮತಿಯನ್ನು ಕೂಡ ಈಗ ರದ್ದುಪಡಿಸಬೇಕು. ಆ ಚಂದ್ರಿಕಾ ಅವರನ್ನು ಕೂಡಲೇ ಜೈಲಿಗೆ ಹಾಕಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ. ಮತ್ತು ಇಲ್ಲಿಗೆ ಇದು ಬಿಡೋದಿಲ್ಲ, ಇನ್ನು ಮುಂದೆ ನಾವು ಇದಕ್ಕೂ ಜೋರಾಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಇಡೀ ರಾಜ್ಯದಾದ್ಯಂತ ಮಾದಿಗ ಸಮುದಾಯ ಮತ್ತು ಎಲ್ಲ ಸಮುದಾಯದವರು ಕೂಡ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ.